ದೊಡ್ಡ ಬಿಲ್ಡಪ್ ಕೊಟ್ಟು ಬಂದಿಲ್ಲ ಮರೆ, ಹಾಗೆ ಹೀಗೆ ಅಂತ ಸಿನಿಮಾ ಹೀರೋ ತರ. ಈಗ ಯಾರು ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ನಿನ್ನ ಅಪ್ಪ ಬರ್ತಾರ? ಓವರ್ ಆಕ್ಟಿಂಗ್ ಮಾಡಬಾರ್ದು. ಓ ದೇವ, ಇಲ್ಲಿದ್ಯಾ ಮರೆ ನೀನು? 9 ತಿಂಗಳಾಯ್ತಲ್ಲ ಮರೆ ನಿನ್ನನ್ನು ಮಿಸ್ ಮಾಡ್ಕೊಂಡು. ಕೀರ್ತಿ ಸಾರಿ ಆಯ್ತಾ, ನಾನು ನೀನೇ ಕದ್ದದ್ದು ಅಂತ ಅನ್ಕೊಂಡಿದ್ದೆ. ಛೀ, ನಾನಂತ ಲೋಕಲ್ ಚಡ್ಡಿ ಎಲ್ಲ ಹಾಕಲ್ಲ, ನಮ್ದೇನಿದ್ರು ಬ್ರ್ಯಾಂಡ್. ಸಿಕ್ತು, ದುಡ್ಡು ಸಿಕ್ತು. ಮಿತ್ರೋ, ಅದು ಬ್ಯಾನ್ ಆಗಿ ವರ್ಷಗಳಾಯ್ತು ಮಿತ್ರೋ. 1 ವರ್ಷದಿಂದ ನಮ್ಗೆ ಇದೇ ರೂಮ್, ಮನೆ, ಪಾರ್ಕು, ಕ್ಲಬ್ಬು ಎಲ್ಲ ಆಗಿತ್ತು. ಈಗ ಒಂದೇ ಸಲಕ್ಕೆ ಬಿಟ್ಟು ಹೋಗ್ಬೇಕಂದ್ರೆ ಹೆಂಗೆ? ಈ ರೂಮ್ ಕ್ಲೀನ್ ಮಾಡಬೇಕು ಅಂದ್ರೆ ಫೈರ್ ಇಂಜಿನಿಂದ 2 ಟ್ಯಾಂಕ್ ನೀರು ತರಿಸಿ BBMP ಇಂದ ಒಂದು 10 ಜನ ಕ್ಲೀನ್ ಮಾಡೋರ್ನ ಕರೆಸ್ಬೇಕು. ಹೀಗೆ ಮಾಡಿದ್ರೆ ಹೇಗೆ? ನಮ್ಮ ಮನೆಯವ್ರು ಸತ್ತೋದ್ರು ಅಂತಂದ್ರೆ? ನಿನ್ನ ಮನೆಯವ್ರನ್ನೆಲ್ಲರನ್ನು ಸಾಯಿಸಿ ಆಗಿದೆ ಮರೆ, ಇನ್ನು ಯಾರು ಬಾಕಿ ಇದ್ದಾರೆ? ಅದು ವರ್ಕೌಟ್ ಆಗೋದಿಲ್ಲ. ಆ ಮುದುಕ ಫಿಕ್ಸ್ ಆಗಿದ್ದಾನೆ ಮರೆ. ಚಾಲೆಂಜ್ ಹಾಕಿದಾಗೂ ಇರಬೇಕು, ನೈಸ್ ಆಗಿ ನಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕಿದಾಗೂ ಇರಬೇಕು. ಅದಕ್ಕೆ ಒಳ್ಳೆ ಪ್ಲಾನ್ ಮಾಡಿದ್ದಾನೆ. ಇವಾಗ ಬೇರೆ ರೂಮ್ ಹುಡುಕಿ ಅಡ್ವಾನ್ಸ್ ಅಡ್ಜಸ್ಟ್ ಮಾಡಿ, ಬ್ಯಾಚುಲರ್ಸ್ಗೆ ರೂಮ್ ಕೊಡಲ್ಲ, ಒಬ್ಬರೇ ಇರಬೇಕು, ಫ್ರೆಂಡ್ಸ್ ಕರ್ಕೊಂಬರಂಗಿರಲ್ಲ, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ಪಾರ್ಕಿಂಗ್ ಇರಲ್ಲ, 10 ಗಂಟೆ ಒಳಗೆ ಮನೆಗೆ ಬರಬೇಕು, ನಿನ್ನ ಚಡ್ಡಿನ ಟೆರೇಸ್ ಮೇಲೆ ಒಳಗಾಕಂಗಿಲ್ಲ. ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಇದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ತುಂಬಾ ಕಷ್ಟಪಟ್ಟು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಅದನ್ನು ಅವಳಿಗೆ ಹೇಳೋದಕ್ಕಿಂತ ಮುಂಚೆ ಈ ಮನೆ ಬಿಟ್ಟು ಹೋಗುವಂತ ದುಸ್ಥಿತಿ ಬಂತಲ್ಲಪ್ಪ ಭಗವಂತ. धीरू, मुझे छोड़ के मत जाना. धीरू, मुझे छोड़ के मत जाना. ಹುಚ್ಚನ ನಿಂಗೆ. ಕಮ್ ಆನ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಅಲರ್ಟ್ ಇರಬೇಕು. ನಮಗೋಸ್ಕರ ಅಲ್ಲದೆ ಇದ್ರು ಎದುರು ಮನೆ ಹುಡುಗಿರಿಗೋಸ್ಕರನಾದ್ರೂ ನಾವು ಈ ಮನೆನ ಕ್ಲೀನ್ ಮಾಡಬೇಕು. ನಮ್ಮ ಮುಂದೆ ಇರುವಂತದ್ದು ಕಸ ಅಲ್ಲ, ಗುರಿ. ಅಂದ್ರೆ ಆ 3 ಬ್ಯೂಟಿಫುಲ್ ಬಟರ್ಫ್ಲೈಸ್, ಅವ್ರಿಗೋಸ್ಕರ ನಾವು ಈ ಮನೆನ ಫುಲ್ ಕ್ಲೀನ್ ಮಾಡಬೇಕು. ಕಮ್ ಆನ್ ಮೈ ಡಿಯರ್ ಫ್ರೆಂಡ್ಸ್, ಅಲರ್ಟ್ ಆಗಿ. ಕಮ್ ಆನ್, ಟೇಕ್ ಯುವರ್ ಪೊಸಿಷನ್, ಕಮ್ ಆನ್. ಆ 3 ಮಂಗಗಳಿಗೆ ಓನರ್ ಸರಿಯಾಗಿ ಮಾಡ್ದ. ಈಗ ಮನೆ ಕ್ಲೀನ್ ಮಾಡೋದು ಕಲ್ತ್ಕೊಂಡ್ರೆ ಮುಂದೆ ಮದುವೆ ಅದ್ರ ಮೇಲೆ ಉಪಯೋಗಕ್ಕಾದ್ರೂ ಬರುತ್ತೆ. ಒಂದು ವೇಳೆ ಗ್ರಾಚಾರ ಕೆಟ್ಟು ನನ್ನ ಹೆಂಡತಿ ತರ ಹೆಂಡತಿ ಸಿಕ್ಕಿದ್ರೆ ಈ ಎಕ್ಸ್ಪೀರಿಯನ್ಸ್ ಮುಂದೆ ಹೆಲ್ಪ್ ಮಾಡ್ಬೋದು. ಏನಂದ್ರಿ? ಅಂದ್ರೆ ನನಗೆ ನೀನ್ ಸಿಕ್ಕಿದ್ಯಾ, ಬರೀ 2-3 ಕೆಲಸ ಆಗತ್ತೆ. ಬೇರೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಕತೆ ಮುಗ್ದೇ ಹೋಯ್ತು ಅಂದೆ ಅಷ್ಟೇ. ಪಾಪ ಅಲ್ವಾ ಅಮ್ಮ? ಕಣೆ. ಪಾಪನ ಪಾಪಿಗಳವರು 7 ನೋಡಿದ್ರೆ ಪಾಪ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾಳೆ. ಯಾಕ್ರಿ ಯಾವಾಗ ನೋಡ್ರ ಹುಡುಗನ ಬೈತಾ ಇರ್ತೀರಾ? ಹ್ಞೂ ಕಣೆ, ನನಗಿರೋದು ಮಗಳು. ಆ 3 ಜನ ಕಾಲನಿಂದ ಹೋದ್ರೇನೆ ನಂಗೆ ನೆಮ್ಮದಿ. ಅಯ್ಯೋ ಅಪ್ಪ, ಅವರೆಲ್ಲ ನನ್ನ ಅಣ್ಣನವ್ರ ತರ. ಅವ್ರಿಲ್ ಬಂದ್ಮೇಲೆ ಪ್ರತಿ ರಕ್ಷಾ ಬಂಧನ್ಗೂ ನಾನು ಅವ್ರಿಗೆ ರಾಖಿ ಕಟ್ತೀನಿ. ಇವೆಲ್ಲ ನನ್ನ ಕರಿಯರ್ ಅಲ್ಲಿ ಎಷ್ಟು ನೋಡಿದೀನಿ ಗೊತ್ತಾ ನಿಂಗೆ? ಕೀರ್ತಿಯ ಹೊಸ ಹುಡುಗಿ ಕೀರ್ತಿನ ಸುತ್ತೋದನ್ನ ನೋಡಿದೀನಿ, ಆದ್ರೆ ನಮ್ ಜೊತೆ ಯಾವತ್ತೂ ಹಂಗ್ ನಡ್ಕೊಂಡಿಲ್ಲ ರೀ ಅವರು. ನೀವೆಲ್ಲ ಬದ್ದುಸ್ಗಳು. ಈಗಿನ ಕಾಲದ ವಯಸ್ಸಿಗೆ ಬಂದಿರೋ ಹುಡುಗರು ಕಂಡು ಹುಡುಗಿರಿಗೆ ಟ್ರೈ ಮಾಡ್ತಿರ್ತಾರೆ. ಒಬ್ಳು ಸಿಕ್ಕಿಲ್ಲ ಅಂದ್ರೆ ಇನ್ನೊಬ್ಳು, ಹಂಗಂತೇಳಿ ಸ್ಟ್ಯಾಂಡ್ ಬೈ ಇಟ್ಕೊಂಡಿರ್ತಾರೆ. ಅಂದ್ರೆ ನೀನು ಕೂಡ ಸ್ಟ್ಯಾಂಡ್ ಬೈ? ನೋಡಮ್ಮ, ನಂಬಕ್ಕಾಗೋದಿಲ್ಲ. ಅಪ್ಪ ಅಮ್ಮನ ಮಧ್ಯೆ ತಂದಿಡ್ತೀಯಲ್ಲ. ನನ್ನ ಮಾತಿನ ಅರ್ಥ ನಾನು ಈ ಏಜ್ ದಾಟಿ ಬಂದಿರೋನು ಅಂತ. ಇದು ನಂದು ಅನುಭವದ ಮಾತು. ಹಂಗಾದ್ರೆ ನೀನು ಕೂಡ ಕಾಲೇಜ್ ಡೇಸ್ ಅಲ್ಲಿ ಹಾಗೆ ಎಂಜಾಯ್ ಮಾಡಿದೆ ಅಂತ ಆಯ್ತು. ಎಂಜಾಯ್ ಮಾಡೋದು ನಮ್ಮ ಕಾಲದ ಕಥೆನೇ ಬೇರೆ. ಈಗಿನ ಕಾಲದ ಹುಡುಗರು ಎಂತ ಎಂಜಾಯ್ ಮಾಡೋದು? ಅದೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಲೈಕು ಕಮೆಂಟು ಕೊಟ್ಕೊಂಡು, ರಾತ್ರಿ ಆದರೆ ವಾಟ್ಸಪ್ಪಲ್ಲಿ ಮಾತಾಡಬೇಕಾಗಿರೋ ವಿಷಯನೆಲ್ಲ ಚಾಟಿಂಗಲ್ಲೇ ಮುಗಿಸ್ಕೊಂಡು, ಬೆಳಿಗ್ಗೆ ಎದುರುಗಡೆ ಸಿಕ್ಕಿದ್ರು ಒಂದು ಚೂರು ಕುತೂಹಲ ಇಲ್ಲದೆ ಹೋಗಿ ಪಬ್ಬಿಗೆ ಕಂಠ ಪೂರ್ತಿ ಕುಡ್ದು ಪ್ರಜ್ಞೆ ಇದ್ದಂಗೆ ಬಿದ್ಕೊಳ್ಳೋದು. ಆದರೆ ನಮ್ಮ ಕಾಲದಲ್ಲೇ ಬೆಲ್ ಬಾಟಮ್ ಪ್ಯಾಂಟ್ ಹಾಕ್ಕೊಂಡು
ಎದೆ ಕಾಣುವಂಗೆ ಶರ್ಟ್ ಹಾಕೊಂಡು ಸೈಕಲಲ್ಲಿ ಬರ್ತಾ ಇದ್ರೆ ಏನ್ರಿ ನೀವು ಬೆಳೆದಿರೋ ಮಗಳ ಮುಂದೆ ರಾಸ್ದಿಲ್ಲ ಹೇಳ್ಕೊಂಡು ಹೋಗಿ ಕೆಲಸ ನೋಡ್ರಿ. ಸ್ಫೂರ್ತಿ, ನೀನ್ ಹೋಗಿ ಆ ಹುಡುಗರಿಗೆ ಏನಾದ್ರು ಸಹಾಯ ಬೇಕಾ ಕೇಳ್ಕೊಂಬ ಹೋಗಮ್ಮ. ಸರಿ ಅಮ್ಮ. ಗಿರ್ಜಾ, ಈಗಲೂ ಹೇಳ್ತಾ ಇದ್ದೀನಿ, ಇವನು ಓದಂತೂ ಏನು ದಬಾಕೋದಿಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಒಂದು ಕಂಡಕ್ಟರ್ ಕೆಲಸ ಕೊಡಿಸ್ತೀನಿ, ಅದನ್ನಾರು ನೆಟ್ಟಿಗೆ ಮಾಡ್ಕೊಂಡಿರಕ್ಕೆ ಹೇಳು. ಇಲ್ಲ ಅಂದ್ರೆ ಅದೇನೋ ಮನೆ ಬಿಟ್ಟು ಹೋಗಿ ದಬಾಕ್ತೀನಿ ಅಂದಲ್ಲ, ಹೋಗ್. ಕೊನೆ ಮಾತಾ? ಕೊನೆದು ಇದೆ, ಮೊದಲನೇದು ಇದೆ. ಆಯ್ತು, ಬೈಕ್ ಹೇಗೆ ತೊಗೋಬೇಕನ್ನೋದು ನನಗೆ ಗೊತ್ತು, ನಾನು ತಗೋತೀನಿ. ಲೈ, ಮೊದಲು ರಾತ್ರಿ ಎಲ್ಲ ಮೊಬೈಲ್ನಲ್ಲಿ ಏನೇನೋ ನೋಡೋದನ್ನ ನಿಲ್ಸು. ಒಂದು ಊಟ ಇಲ್ಲ ಅಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಚಾಲೆಂಜ್ ಮಾಡ್ತಾನೆ, ಚಾಲೆಂಜ್. ಪಾಪ ಏನೋ ಆಸೆ ಪಡ್ತಾ ಇದ್ದಾನೆ, ಕೊಡಿಸ್ಬಿಡಿ ಒಂದು ಬೈಕು, ಕೆಲಸ ಮಾಡ್ಕೊಂಡಿರ್ತಾನೆ. ನಿಮ್ಮ ಅಪ್ಪನ ಮನೆ ಆಸ್ತಿ ಏನಾದ್ರು ಉಳಿದಿದ್ರೆ ಅದನ್ನ ಮಾರ್ಬಿಟ್ಟು ತಂದು ಕೊಡ್ಸು. ಹಗಲು ರಾತ್ರಿ ಇವ್ರಿಗೋಸ್ಕರ ಬಿಸಿಲು ಮಳೆ ಚಳಿ ಅಂತಲೇ ದುಡಿಯೋದಾಗ್ತದೆ, ಇವ್ರು ಹೇಳ್ದಂಗೆ ಕುಣಿಬೇಕಂತೆ. ಟೈಮ್ ಆಯ್ತು, ನಂಗೆ ಬರ್ತೀನಿ. ಲೇ, ಯಾಕೋ ನೀನ್ ಸುಮ್ನೆ ಅವ್ರ ಜೊತೆ ವಾದ ಮಾಡ್ತೀಯಾ? ನಾನು ನಿನ್ಗೆ ಎಷ್ಟು ಸಲ ಹೇಳಿಲ್ಲ? ಅಲ್ಲ, ನಿಂದ ತಲೆ ಬಿಸಿಲ ಕೆಲಸ ಮಾಡ್ತಾ ಇರುವಾಗ ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಸುಮ್ನೆ ರಾಮ, ನಂಗೆ ಹಸುವಾಗ್ತಿದೆ, ತಿಂಡಿ ಕೊಡು. ಓಕೆ ಗೂಗಲ್, ಹೆಂಡತಿನ ಮೇಂಟೈನ್ ಮಾಡೋದು ಹೇಗೆ? I don't have an answer for that. Is there something else I can help with? ನನ್ನ ಹೆಂಡತಿನ ಮೇಂಟೈನ್ ಮಾಡೋದು ಹೇಗೆ ಅಂದೆ. ಅಪ್ಪ, ಗೂಗಲ್ಗೆ ಕನ್ನಡ ಬರೋದಿಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡಿ. ಹೌ ಟು ಮೇಂಟೈನ್ ಅ ವೈಫ್ ಅಂತ ಕೇಳಿ. ಓಕೆ ಗೂಗಲ್, ಹೌ ಟು ಮೇಂಟೈನ್ ಎ ವೈಫ್. I found this on the web. ಯಾವಳ್ರಿ ಅವಳು? ಅಮ್ಮ, ಆ ಡ್ಯಾಡಿ ಇಂಗ್ಲಿಷ್ ವೈಫ್. ಹೆಂಗದೆ ಮೈಗೆ? ನನ್ಗೆ ಅರ್ಥ ಬರ್ದು ಅಂತ ಇಂಗ್ಲಿಷ್ ನಲ್ಲಿ ಮಾತಾಡ್ತಿದ್ಯಾನೆ ಮಾಯಂಗ್ನಿ. ಅಮ್ಮ, ಅದು AI ವಾಯ್ಸ್. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಆನ್ಸರ್ ಕೊಡುತ್ತೆ ಅಷ್ಟೇ. ಹೇಯ್, ಅವಳಿಗೆ ಅದೆಲ್ಲ ಅರ್ಥ ಆಗತ್ತೆ. 10th ಫೇಲ್. ಓಹೋ, ನೀವೇನ್ ಪಾಸ್ ಆಗಿ ಕಿಸ್ ದಬ್ಬಾಕಿರೋದು? ಮಗಳ ಜೊತೆ ಆರ್ಟಿ ಹೊಡೆದ್ ಬಿಟ್ಟು ಕೆಲಸ ಏನ್ ನೋಡೋಗಿ. ಹೇಯ್, ಮೊನ್ನೆ ಎಕ್ಸಾಮ್ ಆಯ್ತಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲೇ ಹೋಗಿ ಮಾರ್ಕ್ಸ್ ಕಾರ್ಡ್ ತಂಬ. ಮೊಬೈಲ್ ಅಲ್ಲಿ ಏನ್ರಿ ಹುಡುಕ್ತಾ ಇದ್ದೀರಾ? ಏನಿಲ್ವೇ, ಹಾಗೆ ಸುಮ್ಮನೆ. ಏಯ್, ಏನೇ ನೀನು ಕನ್ನಡದಲ್ಲಿ ಇಷ್ಟು ಕಮ್ಮಿ ಮಾರ್ಕ್ಸ್ ತಗೊಂಡಿದ್ಯಾ? ಏನಮ್ಮ, ಪ್ರತಿ ಸತಿ ಕಮ್ಮಿ ಬಂದಿರೋ ಮಾರ್ಕ್ಸ್ನೇ ನೋಡ್ತೀಯ. ಹ್ಯಾವ್ ಟಾಪ್ಡ್ ಇನ್ ಇಂಗ್ಲಿಷ್ ಮಾ. ಮಾತೃಭಾಷೆ ಬರಲ್ಲ ಅಂದ್ರೆ ಏನೇ ಅರ್ಥ? ಅಮ್ಮ, ಕನ್ನಡದಲ್ಲಿ ಬರೀ ಪಾಸ್ ಆದ್ರೆ ಸಾಕು. ಈಗಿನ ಕಾಲದಲ್ಲಿ ಯಾರು ಕನ್ನಡ ಬರುತ್ತಮ್ಮ? ಇಂಗ್ಲಿಷ್ ಸರಿಯಾಗಿ ಗೊತ್ತಿದ್ರೆ ಸಾಕು, ಆರಾಮ್ಸೆ ಜಾಬ್ ಸಿಗತ್ತೆ. ಸುಮ್ನೆ ಯಾಕೆ ಇಮೋಷನಲಿ ರಿಯಾಕ್ಟ್ ಆಗ್ತೇ ಅಮ್ಮ? ಯಾಕಂದ್ರೆ ಅವಳ ಮಾತೃಭಾಷೆ, ಅಮ್ಮಂದ್ರ ಭಾಷೆ, ಅವಳದ್ ರೈಟ್ಸ್ ಅದು. ಸಾಕ್ ನಿಲ್ಲಿಸ್ರಿ. ನೋಡೆ, ಮಗು ಹುಟ್ಟಿದಾಗ ಅಮ್ಮ ಅಂತ ಅಳುತ್ತೆ, ಮಮ್ಮಿ ಅಂತ ಅಳಲ್ಲ. ನಿನ್ ಕೆಲ್ಸಕ್ಕೆ ಯಾವ ಭಾಷೆ ಬೇಕಾದ್ರೂ ಕಲ್ತ್ಕೋ, ಆದ್ರೆ ಮಾತಾಡಕ್ಕೆ ಜೀವನಕ್ಕೆ ಕನ್ನಡನೇ ಇರ್ಬೇಕು. ಅಮ್ಮ, ಬೇರೆಯವ್ರ ತರ ಕನ್ನಡ ಸರಿಯಾಗಿ ಬರೋದಿಲ್ಲ ಅಂತೀನ, ಸರಿಯಾಗಿ ಮಾತಾಡ್ತೀನಲ್ಲ ಅಮ್ಮ, ಇನ್ನೇನ್ ಪ್ರಾಬ್ಲಮ್ಮು? ಕನ್ನಡ ಬರೀ ಮಾತಾಡಕ್ ಬಂದ್ರೆ ಸಾಕಾಗಲ್ಲಮ್ಮ, ಶುದ್ಧವಾಗಿ ಬರೆಯೋಕ್ಕೂ ಓದಕ್ಕೂ ಗೊತ್ತಿರ್ಬೇಕು. ಸರಿ, ನಾನ್ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ನೋಡೋಣ. ವರ್ಣಮಾಲೆ ಅಂದರೇನು? ಆಲ್ಫಾಬೆಟ್ಸ್. ಎಷ್ಟಿದೆ? 52. 50. 49. ನಾವು ಓದುವಾಗ 52 ಇತ್ತಪ್ಪ, ಅವ್ರು ತೆಗ್ದ್ರ ಅಂತ. ಸರಿ, ಸ್ವರಗಳು ಅಂದ್ರೆ? ಅದಲ್ವಮ್ಮ, ಆ ಟು ಅಮ್, ಕರೆಕ್ಟಾ? ಸಾರ್ಥಕ ಆಯ್ತು. ಸರಿ, ಸಂಧಿ, ಸಮಾಸ, ವಚನ, ಅಲಂಕಾರ, ತತ್ಸಮ, ತದ್ಭವ, ಗದ್ಯ, ಪದ್ಯ, ಕಂದ ಪದ್ಯಗಳು ಅಂದರೇನು? ಇದ್ರಲ್ಲಿ ಯಾವ್ದಾದ್ರು ಒಂದಕ್ಕೆ ಉತ್ತರ ಕೊಟ್ಬಿಡಿ, ನಾನು ಸೋತೆ ಅಂತ ಒಪ್ಕೋತೀನಿ. ಆಯ್ತು ಬಿಡಮ್ಮ, ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ನೀನು ಕನ್ನಡದಲ್ಲಿ PhD ಮಾಡಿದ್ಯಾ, ನಿನ್ಗೊಂದು ದೊಡ್ಡ ನಮಸ್ಕಾರ. ನೋಡ್ರಿ, ನಾನು ಪಾಸ್ ಆಗ್ಬೇಕು ಅಂತ ಓದ್ತಾ ಇರ್ಲಿಲ್ಲ, ಕಲಿಬೇಕು ಅಂತ ಓದ್ತಾ ಇದ್ದೆ. ನಾನ್ SSLC ಓದೋವಾಗ ದೊಡ್ಡೋಳಾದೆ ಅಂತ ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪನ ಜೊತೆ ಮದುವೆ ಮಾಡಿದ್ರು. ಇಲ್ಲ ಅಂದ್ರೆ ನಾನು SSLC ಪಾಸ್ ಆಗಿ ನಿಮ್ ತರ PC ಆಗ್ತಿರ್ಲಿಲ್ಲ ರೀ, IAS KS ಆಗಿರ್ತಾ ಇದ್ದೆ. ನೋಡೆ, ನಾನು ಸರ್ಕಾರಿ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು, ನಿನ್ ತರ ಕಾನ್ವೆಂಟು ವ್ಯಾನು ಅಂತ ಹೋಗಿಲ್ಲ. ಕಲ್ತಿರೋದಕ್ಕೆ ಟ್ಯೂಷನ್ ಅಂತಾನೂ ತಗೊಂಡಿಲ್ಲಮ್ಮ. 1ನೇ ಕ್ಲಾಸ್ಗೆ 20-30 ಪಟ್ಟಿ ಪುಸ್ತಕ ಹೊತ್ಕೊಂಡಂತೂ ಹೋಗೇ ಇಲ್ಲ.
ನಿನಗೆ ಹೇಳೇನ್ ಪ್ರಯೋಜನ, ನಿಮ್ ಟೀಚರ್ಗೆ ಹೇಳ್ಬೇಕು. ನೋಡು, ಈ ಕ್ಷಣದಿಂದ ನೀನ್ ಕನ್ನಡನೇ ಕಲಿಬೇಕು, ಕನ್ನಡನೇ ಮಾತಾಡ್ಬೇಕು. ಓಕೆ ಮಮ್ಮಿ. ಅಮ್ಮ. ನಿಮ್ಮ ಅಮ್ಮನ ಮೈ ಮೇಲೆ ಕನ್ನಡ ಅಮ್ಮೇನೆ ಬಂದ್ಬಿಟ್ಟಿದ್ಲು. ಇದನ್ನ ವಿಡಿಯೋ ಮಾಡಿ ಇನ್ಸ್ಟಾ ರೀಲ್ಸ್ ಅಲ್ಲಿ ಹಾಕಿದ್ರೆ ಫುಲ್ ವೈರಲ್. ಈಗಿನ ಕಾಲದ ಮಕ್ಳಿಗೆ ಇದೆ ಫೇಸ್ಬುಕ್, ಇನ್ಸ್ಟಾ ರೀಲ್ಸ್. ಅವನೊಬ್ಬ ಇದ್ದಾನೆ ದಂಡಪಿಂಡ, ರೀಲ್ಸ್ ಮಾಡ್ಕೊಂಡು ಏನಕ್ಕೂ ಪ್ರಯೋಜನ ಇಲ್ಲ. ಅವ್ನ್ ಏನ್ ಮಾಡ್ಕೊಂಡ್ರೆ ನಿಮ್ಗೇನ್ರಿ? ನೀವೇನ್ ಕಮ್ಮಿನಾ? ಮೊಬೈಲ್ ಅಲ್ಲಿ ಬರೋ ವಿಡಿಯೋ ನೋಡ್ಕೊಂಡು ಹಲ್ಗಿಂಚ್ತಾ ಇರ್ತೀರಾ? ಏಯ್, ನೀನೇನ ನಗೋದು? ಹೋಗ್ ಕನ್ನಡ ಕಲಿ.